ನೋಡಿ, ಅದು ಮೊಹಮ್ಮದ್ ಹನೀಫ್ ಖಾನ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಅಕ್ರಮ ವಲಸಿಗ. ಅಂದರೆ ಭಾರತಕ್ಕೆ ಅವನು ಬಾಂಗ್ಲಾದವನು. ಭಾರತಕ್ಕೆ ಅಕ್ರಮವಾಗಿ ಬಂದು ನೆಲೆಸಿದ್ದಾನೆ. ಇಲ್ಲಿ ಬಂದು ನೆಲೆಸಿರೋದಲ್ಲದೆ ಆತ ಇಲ್ಲಿಯ ದಾಖಲೆಗಳನ್ನು, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಳ್ತಾನೆ. ದೆಹಲಿಯಲ್ಲಿ ಬರ್ತ್ ಸರ್ಟಿಫಿಕೇಟ್ ತಗೊಳ್ತಾನೆ. ಅದ್ರ ಮೂಲಕ ಬಂದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ ಮನೆ ಮಾಡ್ಕೊಳ್ತಾನೆ. ಆಮೇಲೆ ಅದಕ್ಕೆ ಪೂರಕವಾದ ಆಧಾರ್ ಕಾರ್ಡು, ಬೇರೆ ಬೇರೆ ಡಾಕ್ಯುಮೆಂಟ್ಗಳನ್ನು ಮಾಡ್ಕೊಳ್ತಾನೆ. ಅದಾದಮೇಲೆ ನಮಗೆ ಬಹಳ ಬೇಸರ ಅಂತ ಅಂದರೆ ಏನು ಅಂದರೆ, ಆಧಾರ್ ಕಾರ್ಡ್ ಎಲ್ಲ ಯಾರೋ ಮಾಡಿಕೊಟ್ರು, ಅವ್ರು ದುಡ್ಡು ಕೊಟ್ಟರೆ ಮಾಡಿಸ್ಕೋಬೋದು, ಓಕೆ. ಆದರೆ ಆತ ಪಾಸ್ಪೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತಾನೆ. ಪಾಸ್ಪೋರ್ಟ್ ವೆರಿಫಿಕೇಷನ್ ಆಗುತ್ತೆ. ನಮ್ಮ ಪೊಲೀಸ್ನವರು ಅದಕ್ಕೆ ಕ್ಲಿಯರೆನ್ಸ್ ಕೊಡ್ತಾರೆ, ವೆರಿಫಿಕೇಷನ್ ಮಾಡ್ತಾರೆ. ನಾವು ಪಾಸ್ಪೋರ್ಟ್ ಅಂತ ಅಂದರೆ ಈ ದೇಶ ಆತನಿಗೆ ಪೌರತ್ವ ಕೊಟ್ಟಂಗೆ. ಅಂದರೆ ಪ್ರಪಂಚದ ಎಲ್ಲ ದೇಶಗಳಿಗೆ ಮೊಹಮ್ಮದ್ ಹನೀಫ್ ಭಾರತೀಯ ಅಂತ ಹೇಳಿದಂತೆ. ನಾನೊಬ್ಬ ಭಾರತೀಯ ಅಂತ ಹೇಳ್ಕೋಬೇಕು ಅಂದರೆ ಯಾರೋ ಬಂದು ಹಣ ಕೊಟ್ಟು ನನ್ನ ದೇಶದ ಪೌರತ್ವವನ್ನು ಕೊಂಡ್ಕೊಳ್ತಿದ್ದಾನೆ ಅಂದರೆ ನನ್ನ ದೇಶದ ಭದ್ರತೆಯ ವಿಚಾರ. ನಾನು ಇದನ್ನು ಮಿನಿಸ್ಟ್ರಿ ಆಫ್ ಹೋಮ್ಸ್, ಕೇಂದ್ರ ಸರ್ಕಾರದ ಗೃಹ ಇಲಾಖೆಗೂ ಕೂಡ ಬರೆದೆ. ಅದಾದಮೇಲೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಿರಂತರವಾಗಿ NIAಗೆ ಹೋದೆ, NIAಲ್ಲಿ ಕುಂತ್ಕೊಂಡೆ. ಮತ್ತು ಇದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ನವ್ರಿಗೆ ನಾನು ಬೆಂಬಿಡದೆ ಬೇತಾಳದ ಥರ ಹಿಂದೆ ನಿಂತು FIR ಮಾಡಬೇಕು ಅಂತೇಳಿ ಅವರು ಎಲ್ಲ ಡಾಕ್ಯುಮೆಂಟು, ನಾನು ಕೊಟ್ಟಂಥ ಅಷ್ಟೂ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡಿ, ಹೌದು ಆತ ಬಾಂಗ್ಲಾ ವಲಸಿಗ, ಬಾಂಗ್ಲಾದಿಂದ ಭಾರತಕ್ಕೆ ಇಲ್ಲಿಗಲ್ಲಾಗಿ ಬಂದು ಇಲ್ಲಿ ಪಾಸ್ಪೋರ್ಟ್ ಮತ್ತು ಬೇರೆ ಪೂರಕ ದಾಖಲೆಗಳನ್ನು ನಕಲಿ ಮಾಡಿಸ್ಕೊಂಡಿರೋದು ಅವರಿಗೆ ರುಜುವು ಆಗುತ್ತೆ. ಅದಾದಮೇಲೆ ಅವರಿಗೆ ದೃಢಪಟ್ಟ ಮೇಲೆ ಅವರು FIR ಮಾಡ್ತಾರೆ. ಇವಾಗ ನಾನು ಕೇಳೋದು, ನಿಮಗೆ ದೃಢಪಟ್ಟಿದೆ, ಈಗ ಹೇಳಿ, ನೀವು ಪಾಸ್ಪೋರ್ಟ್ ವೆರಿಫಿಕೇಷನ್ನ ಯಾವ ರೀತಿ ಮಾಡ್ತಿದ್ದೀರಿ? ನೀವು ಹೋಗಿ ವಿಚಾರಿಸ್ಬೇಕು. ದೇಶದ ಭದ್ರತೆ ಇದು. ಇಂಥ ವಿಚಾರದಲ್ಲಿ ಆಟ ಆಡ್ತೀರಿ ಅನ್ನೋದಾದರೆ ಇಲಾಖೆ, ನಾನು ಇದಾದ ಮೇಲೆ ಐ ಥಿಂಕ್ IG ಅವರು ಒಂದು ಆದೇಶ ಹೊರಡಿಸಿದ್ರು. ನಾನು ಈ ಕಂಪ್ಲೇಂಟ್ ಮಾಡಿದ ಮೇಲೆ, ಅಂದರೆ ಮನೆಗೆ ಹೋಗಿ ಪೊಲೀಸ್ನವರು ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡಬೇಕು ಅಂತೇಳಿ, ಮನೆಗೆ ಹೋಗಿ ವೆರಿಫಿಕೇಷನ್ ಮಾಡಬೇಕು ಅಂತ ಆದೇಶ ಹೊರಡಿಸ್ತೀರಿ ಅಂದರೆ ಇಷ್ಟು ದಿನ ಅದನ್ನು ಮಾಡ್ತಿರ್ಲಿಲ್ವಾ?